ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಬಿಸಿಲಿಲ್ಲದೆ ಮುಗ್ಗುತ್ತಿರುವ ಹಣ್ಣಡಿಕೆ, ಚಿಂತೆಯಲ್ಲಿ ಮಲೆನಾಡ ರೈತರು. ಪ್ರಾಥಮಿಕ ಶಿಕ್ಷಣದಲ್ಲೇ ಕೃಷಿಯ ಬಗ್ಗೆ ಕಲಿಯಲಿದ್ದಾರೆ ಮಹಾರಾಷ್ಟ್ರದ ಚಿಣ್ಣರು. ಕೃಷಿ ಯಂತ್ರ ತಯಾರಕರಿಗೆ ಬೆಲೆ ಕಡಿಮೆ ಮಾಡುವಂತೆ ತಾಕೀತು ಮಾಡಿದ ಕೇಂದ್ರ ಸರ್ಕಾರ. ಫಾಸ್ಫೇಟ್ ಮತ್ತು ಪೊಟ್ಯಾಷ್ ಅನ್ನು ನಿರ್ಣಾಯಕ ಖನಿಜಗಳೆಂದು ನಿರ್ಧರಿಸಿದ ಅಮೆರಿಕ, ಪೂರೈಕೆ ಸರಪಳಿಯ ಬಗ್ಗೆ ನಿಗಾ ವಹಿಸಲು ತೀರ್ಮಾನ. ಅತಿ ಶೀಘ್ರದಲ್ಲಿ ತನ್ನ ಸ್ವಂತದ ಕಾಫಿಯ ಸುಸ್ಥಿರತೆಯ ಮಾನದಂಡಗಳನ್ನು ಗೊತ್ತು ಮಾಡಲಿರುವ ಭಾರತ. ರಷ್ಯಾದ ಗೋಧಿ ಭಟ್ಟದಲ್ಲಿ ನೆಲಕ್ಕಚ್ಚಿದ ಬೆಳೆ, ತುರ್ತು ಪರಿಸ್ಥಿತಿ ಘೋಷಣೆ. ಇದೀಗ ವಾರ್ತೆಗಳ ವಿವರ. ಬಿಸಿಲಿಲ್ಲದೆ ಮುಗ್ಗುತ್ತಿರುವ ಹಣ್ಣಡಿಕೆ, ಚಿಂತೆಯಲ್ಲಿ ಮಲೆನಾಡ ರೈತರು. ಪ್ರಸಕ್ತ ಸಾಲಿನ ನಿರಂತರ ಮಳೆಯು ಅಡಿಕೆ ಬೆಳೆಗಾರರಿಗೆ ತುಂಬಲಾರದ ನಷ್ಟಕ್ಕೆ ಕಾರಣವಾಗುತ್ತಿದೆ. ಒಂದೆಡೆ ನಿಲ್ಲದ ಕೊಳೆ, ಇನ್ನೊಂದೆಡೆ ವಿಸ್ತರಿಸುತ್ತಿರುವ ಎಲೆಚುಕ್ಕೆಯ ಜೊತೆ ಪ್ರಸ್ತುತ ಸುರಿಯುತ್ತಿರುವ ಮಳೆ ಹಾಗೂ ಮೋಡದ ವಾತಾವರಣ ಹಣ್ಣಡಿಕೆ ಒಣಗಿಸಲು ಸಮಸ್ಯೆ ಸೃಷ್ಟಿಸಿದೆ. ಬಿಸಿಲಿನ ಕಾವು ಇಲ್ಲದೆ ಮುಗ್ಗತೊಡಗಿರುವ ಹಣ್ಣಡಿಕೆಯು ಕಪ್ಪಾಗುವ ಆತಂಕ ಬೆಳೆಗಾರರನ್ನು ಕಾಡುತ್ತಿದೆ. ಅತಿವೃಷ್ಟಿಯ ಕಾರಣಕ್ಕೆ ಅಡಿಕೆ ಬೆಳೆ ಕೊಳೆಯಿಂದ ಭಾಗಶಃ ನಾಶವಾಗಿದೆ. ಪ್ರಸ್ತುತ ವಾಯುಭಾರ ಕುಸಿದ ಕಾರಣದಿಂದ ಪ್ರತಿದಿನ ಸುರಿಯುವ ಮಳೆ, ಮೋಡದ ವಾತಾವರಣವು ಅಳದುಳಿದ ಅಡಿಕೆ ಬೆಳೆಯ ಮೇಲೆ ಪರಿಣಾಮ ಬೀರತೊಡಗಿದೆ. ಬಿದ್ದ ಅಡಿಕೆಯನ್ನು ಹೆಕ್ಕಿ ಒಣಗಿಸಲು ಮಳೆ ಮತ್ತು ಮೋಡದ ವಾತಾವರಣ ತಡೆಯಾಗುತ್ತಿರುವುದು ರೈತರ ಆತಂಕ ಹೆಚ್ಚಲು ಕಾರಣವಾಗಿದೆ. ಮಲೆನಾಡಿನಾದ್ಯಂತ ಇದೇ ಪರಿಸ್ಥಿತಿ ಇದೆ. ಹೀಗೆಯೇ ಮುಂದುವರೆದರೆ ತಮಗೆ ಮತ್ತಷ್ಟು ನಷ್ಟವಾಗಲಿದೆ ಎಂದು ರೈತರು ಅಳಲನ್ನು ತೋಡಿಕೊಂಡಿದ್ದಾರೆ. ಪ್ರಾಥಮಿಕ ಶಿಕ್ಷಣದಲ್ಲೇ ಕೃಷಿಯ ಬಗ್ಗೆ ಕಲಿಯಲಿದ್ದಾರೆ ಮಹಾರಾಷ್ಟ್ರದ ಚಿಣ್ಣರು. ಕೃಷಿಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಲು ಮಹಾರಾಷ್ಟ್ರ ಸರ್ಕಾರ ಪ್ರಾಥಮಿಕ ಶಿಕ್ಷಣದಲ್ಲೇ ಕೃಷಿ ಪಠ್ಯವನ್ನು ಕಲಿಸಲು ನಿರ್ಧರಿಸಿದೆ. ಗ್ರಾಮೀಣ ಜೀವನ, ರೈತರು ಅವರೆದುರಿಸುವ ಸಮಸ್ಯೆಗಳು ಮತ್ತು ತಾವು ತಿನ್ನುವ ಆಹಾರವನ್ನು ಹೇಗೆ ಬೆಳೆಯುತ್ತಾರೆ ಎಂದು ತಿಳಿದುಕೊಳ್ಳುವುದು ಅತಿ ಮುಖ್ಯ. ಅದಕ್ಕಾಗಿ ಮಣ್ಣು ವಿಜ್ಞಾನ, ಬೇಸಾಯ ಶಾಸ್ತ್ರ, ಸಂಸ್ಕರಣಾ ವಿಜ್ಞಾನ, ಪಶುಸಂಗೋಪನೆ, ತೋಟಗಾರಿಕೆ, ಕೃಷಿ ಯಂತ್ರೋಪಕರಣಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಗುವುದು ಎಂದು ರಾಜ್ಯ ಪ್ರಾಥಮಿಕ ಶಿಕ್ಷಣ ಸಚಿವ ಪಂಕಜ್ ಭೋರಿಯಾರ್ ಅವರು ತಿಳಿಸಿದ್ದಾರೆ. 2026ರ ಜೂನ್ನಿಂದ ಕೃಷಿಯನ್ನು ಹೊಸ ವಿಷಯವಾಗಿ ಮಹಾರಾಷ್ಟ್ರದ ಸರ್ಕಾರಿ ಶಾಲೆಗಳಲ್ಲಿ ಕಲಿಸಲಾಗುತ್ತದೆ. ಅದಕ್ಕಾಗಿ ನೂತನ ಪಠ್ಯಕ್ರಮವನ್ನು ಈಗಲೇ ತಯಾರಿಸಲಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಎಲ್ಲೆಡೆಯಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಇದರಿಂದ ಕೃಷಿ ಕ್ಷೇತ್ರದಲ್ಲಿ ಇರಬಹುದಾದಂತಹ ಉದ್ಯೋಗಾವಕಾಶಗಳ ಬಗ್ಗೆ, ಬೇಸಾಯವನ್ನು ಜೀವನೋಪಾಯದ ಮಾರ್ಗವನ್ನಾಗಿ ಸ್ವೀಕರಿಸುವ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಬೆಳೆಯುತ್ತದೆ ಎನ್ನುವುದು ಅನೇಕ ಪಾಲಕರ ಅಭಿಪ್ರಾಯವಾಗಿದೆ. ಕೃಷಿ ಯಂತ್ರ ತಯಾರಕರಿಗೆ ಬೆಲೆ ಕಡಿಮೆ ಮಾಡುವಂತೆ ತಾಕೀತು ಮಾಡಿದ ಕೇಂದ್ರ ಸರ್ಕಾರ. ರೈತರಿಗೆ ನೆರವಾಗುವ ಸಲುವಾಗಿ ಕೇಂದ್ರ ಸರ್ಕಾರ ಕೃಷಿ ಯಂತ್ರಗಳ ಮೇಲಿದ್ದ GST ತೆರಿಗೆಯನ್ನು ಕಡಿಮೆ ಮಾಡಿತ್ತು. ಈ ಮೊದಲು ಕೃಷಿ ಯಂತ್ರಗಳ ಮೇಲೆ 12% ಮತ್ತು 18% ಸುಂಕ ಬೀಳುತ್ತಿತ್ತು. ಅದನ್ನು ಕಡಿಮೆ ಮಾಡಿ ಕೇಂದ್ರ 5%ಕ್ಕೆ ಇಳಿಸಿತ್ತು. ಸೆಪ್ಟೆಂಬರ್ 22ರಿಂದ ಹೊಸ ತೆರಿಗೆ ನೀತಿ ಲಾಗು ಆಗಿದೆ. ಇದರಿಂದ ಕೃಷಿ ಯಂತ್ರಗಳ ಬೆಲೆ ಕಡಿಮೆ ಆಗಲಿದೆ ಎಂದು ರೈತರು ಅಂದಾಜಿಸಿದ್ದರು. ಆದರೆ ದರವನ್ನು ಕಡಿಮೆ ಮಾಡದೆ ಕೃಷಿ ಯಂತ್ರ ತಯಾರಕರು ಹೆಚ್ಚಿನ ಲಾಭ ಮಾಡಿಕೊಳ್ಳುವ ಹುನ್ನಾರ ನಡೆಸಿದ್ದರು. ಇದನ್ನು ಗಮನಿಸಿದ ಕೃಷಿ ಇಲಾಖೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರ ಸಮ್ಮುಖದಲ್ಲಿ ತಯಾರಕರ ಜೊತೆಗೆ ಸಭೆಯನ್ನು ಕರೆದಿತ್ತು. ಈ ಸಭೆಯಲ್ಲಿ ಟ್ರ್ಯಾಕ್ಟರ್ ಆ್ಯಂಡ್ ಮೆಕನೈಸೇಷನ್ ಅಸೋಸಿಯೇಷನ್, ಅಗ್ರಿಕಲ್ಚರಲ್ ಮಷಿನರಿ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್, ಆಲ್ ಇಂಡಿಯಾ ಕಂಬೈನ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್, ಪವರ್ ಟಿಲ್ಲರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತಿತರ ಕೃಷಿ ಯಂತ್ರ ತಯಾರಕರ ಅಸೋಸಿಯೇಷನ್ಗಳು ಭಾಗವಹಿಸಿದ್ದವು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೃಷಿ ಯಂತ್ರದ ಬೆಲೆ ಕಡಿಮೆ ಮಾಡುವಂತೆ ಯಂತ್ರ ತಯಾರಕರಿಗೆ ತಾಕೀತು ಮಾಡಿದರು. ಎಲ್ಲ ರೈತರು ಕೂಡ ಕೃಷಿ ಯಂತ್ರಗಳನ್ನು ಉಪಯೋಗಿಸಬೇಕು. ಅದಕ್ಕಾಗಿ ಅದರ ಬೆಲೆ ಕಡಿಮೆ ಆಗಬೇಕು ಎಂಬ ಉದ್ದೇಶದಿಂದ GSTಯನ್ನು ಕಡಿತಗೊಳಿಸಲಾಗಿದೆ. ಅದಕ್ಕೆ ತಕ್ಕಂತೆ ನೀವು ಕೂಡ ಯಂತ್ರಗಳ ಬೆಲೆಯನ್ನು ತಗ್ಗಿಸಿ ಎಂದು ಸಚಿವರು ತಿಳಿಸಿದರು. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ.
ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಫಾಸ್ಫೇಟ್ ಮತ್ತು ಪೊಟ್ಯಾಷ್ ಅನ್ನು ನಿರ್ಣಾಯಕ ಖನಿಜಗಳೆಂದು ನಿರ್ಧರಿಸಿದ ಅಮೆರಿಕ ಪೂರೈಕೆ ಸರಪಳಿಯ ಬಗ್ಗೆ ನಿಗಾ ವಹಿಸಲು ತೀರ್ಮಾನ. 2020ರಲ್ಲಿ ಅಮೆರಿಕ ನೂತನ ಇಂಧನ ಕಾಯ್ದೆಯನ್ನು ಹೊರತಂದಿತ್ತು. ಅದರ ಅಡಿಯಲ್ಲಿ ಭವಿಷ್ಯದಲ್ಲಿ ಇಂಧನ ಮತ್ತು ಶಕ್ತಿಯನ್ನು ತಯಾರಿಸಲು ಬೇಕಾಗುವ ಖನಿಜಗಳಲ್ಲಿ ಯಾವುದೆಲ್ಲದರ ಸಂಗ್ರಹ ಕಡಿಮೆ ಇದೆ ಎಂದು ಗುರುತಿಸಲಾಗಿತ್ತು. ತನ್ನ ದೇಶದಲ್ಲಿ ಅಪರೂಪವಾಗಿ ಸಿಗುವ, ಅವುಗಳ ಪೂರೈಕೆಗೆ ಪರದೇಶಗಳ ಮೇಲೆ ಅವಲಂಬನೆಯಾಗಬೇಕಿದ್ದ ಮಿನರಲ್ಸ್ಗಳನ್ನು ಪಟ್ಟಿ ಮಾಡಿ ಅವನ್ನು ನಿರ್ಣಾಯಕ ಖನಿಜಗಳೆಂದು ಕರೆಯಲಾಗಿತ್ತು. ಅವುಗಳ ತಯಾರಿ, ಪೂರೈಕೆ ಮತ್ತು ಆಮದಿನ ಮೇಲೆ ನಿಗಾ ವಹಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗಿತ್ತು. 2022ರಲ್ಲಿ ಈ ಪಟ್ಟಿಯನ್ನು ಪೂರ್ಣಗೊಳಿಸಲಾಯಿತು. ಒಟ್ಟಾರೆ 50 ಖನಿಜಗಳನ್ನು ಇದರಲ್ಲಿ ಸೇರಿಸಲಾಗಿತ್ತು. ಅಮೆರಿಕ ತನ್ನ ಅಗತ್ಯತೆಯ 80% ಪೊಟ್ಯಾಷ್ ಅನ್ನು ಕೆನಡಾದಿಂದ ಆಮದು ಮಾಡಿಕೊಳ್ಳುತ್ತದೆ. ಜಾಗತಿಕ ರಂಜಕ ಗೊಬ್ಬರಗಳ ಮಾರುಕಟ್ಟೆಯ ಮೇಲೆ ಚೀನಾ ಮತ್ತು ರಷ್ಯಾ ತಮ್ಮ ಬಿಗಿ ಹಿಡಿತವನ್ನು ಸಾಧಿಸಿವೆ. ಅಷ್ಟಾದರೂ ಕೂಡ ರಂಜಕ ಮತ್ತು ಪೊಟ್ಯಾಷ್ ಅನ್ನು ಅಮೆರಿಕ ನಿರ್ಣಾಯಕ ಖನಿಜಗಳೆಂದು ಪರಿಗಣಿಸಿರಲಿಲ್ಲ. ಅಮೆರಿಕ ಅನೇಕ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಯುದ್ಧವನ್ನು ಆರಂಭಿಸಿದೆ. ತನ್ನ ಬೇಡಿಕೆಯನ್ನು ಒಪ್ಪಿಕೊಳ್ಳದ ದೇಶಗಳ ಉತ್ಪನ್ನಗಳ ಮೇಲೆ ಹೆಚ್ಚಿನ ಟಾರಿಫ್ ವಿಧಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪೊಟ್ಯಾಷ್ ಮತ್ತು ರಂಜಕದ ಗೊಬ್ಬರಗಳ ಪೂರೈಕೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಅತ್ಯವಶ್ಯಕವಾಗಿತ್ತು. ಅದಕ್ಕಾಗಿ ರಂಜಕ ಮತ್ತು ಪೊಟ್ಯಾಷ್ ಅನ್ನು ನಿರ್ಣಾಯಕ ಖನಿಜಗಳೆಂದು ಪರಿಗಣಿಸಲು ಅಮೆರಿಕ ನಿರ್ಧರಿಸಿದೆ. ಇದರಿಂದ ಭವಿಷ್ಯದಲ್ಲಿ ಇವುಗಳ ಪೂರೈಸುವ ದೇಶಗಳ ಜೊತೆಗೆ ವ್ಯಾಪಾರ ಮಾತುಕತೆ ನಡೆಸಲು ಸಹಾಯವಾಗಲಿದೆ. ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳ ಪೂರೈಕೆ ಸರಪಳಿಯ ಮೇಲೆ ತನ್ನ ಹಿಡಿತವನ್ನು ಸಾಧಿಸುವ ನಿಟ್ಟಿನಲ್ಲಿ ಇದು ಅಮೆರಿಕದ ಮೊದಲ ಹೆಜ್ಜೆ ಎನ್ನಲಾಗಿದೆ. ಅತಿ ಶೀಘ್ರದಲ್ಲಿ ತನ್ನ ಸ್ವಂತದ ಕಾಫಿಯ ಸುಸ್ಥಿರತೆಯ ಮಾನದಂಡಗಳನ್ನು ಗೊತ್ತು ಮಾಡಲಿರುವ ಭಾರತ. ಕಾಫಿ ಬೆಳೆಯುವಾಗ ಯಾವುದೇ ಅರಣ್ಯವನ್ನು ನಾಶ ಮಾಡಿಲ್ಲ, ನಿಷೇಧಿತ ರಾಸಾಯನಿಕಗಳನ್ನು ಬಳಸಿಲ್ಲ ಮತ್ತು ಸರಿಯಾಗಿ ಸಂಸ್ಕರಣೆ ಮಾಡಿದ್ದೇವೆ ಎಂದು ಪ್ರಮಾಣೀಕರಣ ಪಡೆಯುವುದು ಕಡ್ಡಾಯ. ಈ ಪ್ರಮಾಣಪತ್ರ ಇದ್ದರೆ ಮಾತ್ರ ವಿದೇಶಗಳಿಗೆ ರಫ್ತು ಮಾಡಬಹುದು. ಯುರೋಪ್ ಒಕ್ಕೂಟ ಅರಣ್ಯ ನಾಶ ಕಾಯ್ದೆಯನ್ನು ಜಾರಿ ಮಾಡಿದ ನಂತರವಂತೂ ಈ ಪ್ರಮಾಣಪತ್ರಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ಇದುವರೆಗೂ ಭಾರತದಲ್ಲಿ ದಿ ರೇನ್ ಫಾರೆಸ್ಟ್ ಅಲಯನ್ಸ್, ಫೇರ್ ಟ್ರೇಡ್, 4C ಕಾಮನ್ ಕೋಡ್ ಮುಂತಾದ ಸುಸ್ಥಿರತೆಯ ಪ್ರಮಾಣೀಕರಣ ಮಾನದಂಡಗಳಿದ್ದವು. ಇವ್ಯಾವೂ ನಮ್ಮ ದೇಶದ್ದಲ್ಲ. ಅವುಗಳನ್ನು ಪಡೆಯುವಾಗ ರೈತರಿಗೆ ಹಲವಾರು ಸಮಸ್ಯೆಗಳು ಎದುರಾಗುತ್ತಿದ್ದವು. ಇದನ್ನು ತಪ್ಪಿಸಲು ಕಾಫಿ ಬೋರ್ಡ್ ಸ್ವಂತದ ಕಾಫಿ ಸುಸ್ಥಿರತೆ ಮಾನದಂಡಗಳನ್ನು ಗೊತ್ತು ಮಾಡಲು ನಿರ್ಧರಿಸಿದೆ. ನಮ್ಮ ಕಾಫಿ ಬೆಳೆಗಾರರು ಈ ಮಾನದಂಡಗಳನ್ನು ಪಾಲಿಸಿ ಪ್ರಮಾಣಪತ್ರವನ್ನು ಪಡೆಯಬಹುದಾಗಿದೆ. ಇದರಿಂದ ಕಾಫಿ ಬೆಳೆಗಾರರಿಗೆ ಸಹಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. ರಷ್ಯಾದ ಗೋಧಿ ಬಟ್ಟಲಿನಲ್ಲಿ ನೆಲಕಚ್ಚಿದ ಬೆಳೆ, ತುರ್ತು ಪರಿಸ್ಥಿತಿ ಘೋಷಣೆ. ರಷ್ಯಾದ ದಕ್ಷಿಣ ರೋಸ್ತೋವ್ ವಲಯ ದೇಶದ ಒಟ್ಟಾರೆ ಗೋಧಿ ಇಳುವರಿಯಲ್ಲಿ 10% ಕೊಡುಗೆಯನ್ನು ನೀಡುತ್ತದೆ. ಅಲ್ಲಿ ಒಟ್ಟಾರೆ 25 ಲಕ್ಷ ಎಕರೆಯಲ್ಲಿ ಗೋಧಿಯನ್ನು ಬಿತ್ತಲಾಗಿತ್ತು. ಆದರೆ ಮೇ ತಿಂಗಳಿನಿಂದಲೂ ಆ ಭಾಗದಲ್ಲಿ ಅನಾವೃಷ್ಟಿ ಆಗುತ್ತಿದ್ದು ಹಿಮ ಬೀಳದೆ ಬರದ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಗೋಧಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಅಂದಾಜು $48.2 ಮಿಲಿಯನ್ ನಷ್ಟವಾಗಿದೆ ಎಂದು ಹೇಳಲಾಗಿದೆ. ಇದರಿಂದ ರೋಸ್ತೋವ್ ನಗರದ ಮೇಯರ್ ಕೃಷಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಸರ್ಕಾರ ತಮ್ಮ ನೆರವಿಗೆ ಬರಬೇಕೆಂದು ಕೋರಿದ್ದಾರೆ. ದೇಶದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಗೋಧಿ ಉತ್ಪಾದನೆ ಆದರೆ ಮಾತ್ರ ಹೆಚ್ಚಿನದನ್ನು ಕಳಿಸುವುದಾಗಿ ರಷ್ಯಾ ಸರ್ಕಾರ ತಿಳಿಸಿದೆ. ಅಕಸ್ಮಾತ್ ಒಟ್ಟಾರೆ ಗೋಧಿ ಆಮದು ಮಾಡಿಕೊಳ್ಳಬೇಕಾಗಿ ಬಂದರೆ ಅದು ತನ್ನ ಮಿತ್ರ ರಾಷ್ಟ್ರ ಭಾರತದೆಡೆಗೆ ನೋಡುವ ಸಂಭವವಿದೆ. ಹೀಗೇನಾದರೂ ಆದಲ್ಲಿ ಗೋಧಿ ರಫ್ತಾಗಿ ನಮ್ಮ ರೈತರಿಗೆ ಹೆಚ್ಚಿನ ಲಾಭ ಸಿಗಲಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಇದು ಕೃಷಿ ವಾರ್ತೆಯ ಕೊನೆಯ ಪ್ರಸಾರ. ನಾಳೆಯಿಂದ ಫಾರಂ ಟಿವಿಯಲ್ಲಿ ಕೃಷಿ ವಾರ್ತೆ ಪ್ರಸಾರವಾಗುವುದಿಲ್ಲ. ಕಳೆದೊಂದು ವರ್ಷದಿಂದ ಕೃಷಿ ವಾರ್ತೆಯನ್ನು ವೀಕ್ಷಿಸಿದ, ನಮಗೆ ಸಹಕಾರ ನೀಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಕೃಷಿ ಕುರಿತಾದ ಇತರೆ ಕಾರ್ಯಕ್ರಮಗಳಿಗಾಗಿ ಫಾರಂ ಟಿವಿಯನ್ನು ವೀಕ್ಷಿಸುತ್ತೀರಿ. ನಮಸ್ಕಾರ.